ಪಾನಿಪುರಿ ಕಳ್ಳಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಮ್ಮ ನಡೆ ಮಾರ್ಕೆಟ್ಗೆ ಹೋಗ್ತಾ ಹಂಗೆ ನನ್ನ ಫ್ರೆಂಡ್ಸ್ ಅಂತೂ ಸಿಗ್ತಾ ಮಾತಾಡ್ಸ್ಕೊಂಡು ಹಂಗೆ ಸೌತೆಕಾಯಿ ಎಲ್ಲ ತೊಗೊಂಬೇಕು. ಹಾಗೆ ನಮ್ಮ ಮನೆ ಕಡೆ ಟ್ವಿನ್ಸ್ ಮಕ್ಕಳಿದೆ, ಆ ಮಕ್ಳಿಗೆ ಒಂದು ಸ್ವಲ್ಪ ಆಟ ಆಡ್ಸ್ಕೊಂಡು ಚೇಷ್ಟೆ ಮಾಡ್ಕೊಂಡು ಬಂದು ಅಷ್ಟೊತ್ತಿಗೆ ನಾನು ಹೆಂಡ್ತಿ ನೋಡ್ತಂದ್ರೆ ಒಬ್ಬ ಇವನು ಮಾತ್ರ ಸಿಕ್ಕಾಪಟ್ಟೆ ಆಡ್ತಾನೆ. ನೋಡಿ ಮುಂದೆ ನೀವು ಹಾಗೆ ಅಂಗಡಿಗೆ ಪಾನಿಪುರಿದು ಪುರಿ ಬೇಕಿತ್ತು. ಮನೆಗೆ ಬಂದೆಲ್ಲೂ ಬೇಯಿಸ್ಕೊಂಡು ಒಟ್ಟಿಗೆ ಫ್ರೆಶ್ ಆಗಿ ತೊಗೊಳೋಣ ಅಂತ ನೋಡಿ ಬೇಯಿಸ್ಕೊತಾ ಇದ್ವಿ. ರಾತ್ರಿ ಗಾಡಿ ಇರಲಿಲ್ಲ ಅಂತಬಿಟ್ಟು ಕಾರ್ತಿಕ್ ಗಾಡಿ ಇಸ್ಕೊಂಡಿದ್ದೆ. ಅವನು ಬೆಳಗ್ಗೆ ಅಷ್ಟೊತ್ತಿಗೆ ಮಲಗಿದ್ದೆ. ಬಂದ್ಬಿಟ್ಟು ಇಮ್ಮ ಗಾಡಿ ಕೀ ಕೂಡ ನಾನು ಅಂಗಡಿ ಹೋಗ್ತಾ ಇದೀನಿ ಅಂತ ಅಂದ್ಬಿಟ್ಟು ಹೊರಡ್ತಾವನೆ ಬಾಯಿ ಮಾಡ್ಬಿಟ್ಟು. ಹಾಗೆ ನಮ್ಮ ಅಡುಗೆ ಮನೆ ಚಿಕ್ಕದು ಇಕ್ಕಟ್ಟು ಅಂತೇಳಿ ಅಲ್ಲೇ ಖಾರ ರುಬ್ಕೊತಿದ್ದೆ. ಸರಿ ಅಂತ ನಾವು ಚಾಮುಂಡಿ ಬೆಟ್ಟದ ಕಡೆ ಹೊರಟು. ಅಂದರೆ ಬೈಕ್ ಇಲ್ದಿರೋ ಕಾರಣ ನಾವು ಹಂಗೆ ಬಸ್ ಸ್ಟ್ಯಾಂಡ್ ಹೋಗಿ ಬಸ್ಸಿಗೆ ವೆಯ್ಟ್ ಮಾಡಬೇಕಾಗಿತ್ತು. ನಟರಾಜ ಸರ್ವಿಸಲ್ಲಿ ಹಂಗೆ ಹೋಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಅರ್ಧ ಗಂಟೆ ವೆಯ್ಟ್ ಮಾಡಿದ್ಮೇಲಂತೂ ಇಂತೂ ಬಸ್ ಬಂದು ಹತ್ಕೊಂಡು ನಾವು ಹೊಟ್ಟಿದೆ ಸೀದಾ ಬೆಟ್ಟದ ಕಡೆಗೆ. ಹಾಗೆ ಅಂಗಡಿಗೆ ಬಂದು ಅಂಗಡಿಲಿರೋ ಈರುಳ್ಳಿಗಳೆಲ್ಲ ಎತ್ಕೊಂಡು ಕಟ್ ಮಾಡಿ ಟಕ ಅಂತ ಕಟ್ ಮಾಡ್ತಾ ಇದ್ವಿ. ಟಕ ಅಂತ ಈರುಳ್ಳೆಲ್ಲ ಕಟ್ ಮಾಡ್ಕೊಂಡು ನೆಕ್ಸ್ಟ್ ಅಂಗಡಿ ಪಾನಿಪುರಿ ಓಪನ್ ಮಾಡೋಣ ಅಂತ ಬಂದೆ. ಅಲ್ಲಿ ಬಂದು ನೋಡಿದ್ರೆ ಈ ಹುಡುಗ ಒಳ್ಳೆ ಕೋಟ್ಲೆ. ಡಾರ್ಲಿಂಗ್ ಬಂದು ಮಾತಾಡ್ತಾ ಕೂತಿದ್ದೀವಿ. ಮಕ್ಕ ತೋರ್ಸೆ, ಮಕ್ಕ ತೋರಿಸುವ ಏಕೆ ಹೆಣ್ ಕೇಳ್ಬಿಡ್ತಾರೆ ಯಾರಾದ್ರು ಅಂತ ನಾಚಿಕೆ ಅವಳಿಗೆ. ಇವನಂತೂ ವಿಡಿಯೋ ಮಾಡೋಕ್ಕೆ ಫೋನ್ ಎತ್ಕೊಂಡಿದ್ದಾನೆ. ಗುಡು ಅಂತ ಓಡ್ಬಿಟ್ಟ. ತುಳಣ್ಣ ನೀವು ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಆಲ್ ದಿ ಬೆಸ್ಟ್ ಅಂತ ಹೇಳಿ ಕಿಚನ್ನ ಗಿಫ್ಟ್ ಕೊಟ್ಲು. ಇವಳು ಮುಗ್ದ ಮನ್ಸಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ, ಅಲ್ಲೇ ಕಳೆದೋದೆ. ಅಲ್ಲಿ ಪೂರಿ ಕದ್ಬಿಟ್ಟು ತಿಂತಿದ್ಯಾ? ಪೂರಿ ಕದ್ದಿ ತಿಂತವಳೆ ಕಳ್ಳಿ. ಕದ್ಬಿಟ್ಟು ತಿಂತವಳೆ ಅಷ್ಟೊತ್ತಿನ. ಇವಳಿಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗದೆ ನನ್ನ ಪ್ಯಾಂಟ್ ಗಿಂಟೆಲ್ಲನೂ ಹೊರದಾಗ್ತಾ ಇದ್ಲು. ಹಾಗೆ ನಮ್ಮ ಮೇರೆದ್ರಿ ಗಣಪತಿ ಕೂರ್ಸೋಕ್ಕೆಲ್ಲ ಸಿದ್ಧತೆ ಮಾಡ್ಕೋತಿದ್ರು. ಪಾಪ ಎಲ್ಲ ಕಡೆ ಬಂಬು ಗಿಂಬೆಲ್ಲ ಹೊಡೆದು ಒಬ್ಬೊಬ್ಬರು ಆದಮೇಲೆ ಒಂದೊಂದು ಕೆಲಸ ಮಾಡ್ತಾಯಿದ್ರು. ನಾವು ಹಂಗೆ ಸೀದಾ ಇದ್ರೆ ಕೆಲಸ ಮಾಡಲಿ ಅಂದ್ಬಿಟ್ಟು ನಮ್ಮ ಕಡೆ ನಾವು ಮಾರ್ಕೆಟಿಗೆ ಬಂದು ಅಲ್ಲಿ ಹೂವು ಹಣ್ಣು ಏನು ಬೇಕು ತೊಗೊಂಡ್ವಿ. ಬರ್ತಾ ದಾರಿಲಿ ಹಂಗೆ ಇವ್ರು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶುಭರಾತ್ರಿ, ಶುಭವಾಗಲಿ ಎಲ್ರಿಗೂ.